ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಯಾಗಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು 3/4 kg ಮಾವಿನಕಾಯಿನ ತಗೊಂಡು ತೊಳೆದು ಚೆನ್ನಾಗಿ ಒರೆಸಿ ಒಂದು ಸ್ವಲ್ಪನೂ ನೀರಿಲ್ದಂಗೆ ಒರೆಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಉಪ್ಪಿನಕಾಯಿಗೆ ಮಾಡೋದಕ್ಕೆ ಮಸಾಲೆ ಪದಾರ್ಥಗಳು: 3 ಟೇಬಲ್ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಅರಿಶಿಣ ಪುಡಿ, ಒಂದು ಅರ್ಧ ಕಪ್ಪಷ್ಟು ಅಚ್ಚ ಖಾರದ ಪುಡಿ, ಮನೆಯದಲ್ಲ ಅಂಗಡಿದು, 3/4 ಕಪ್ಪಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ 3 ಪದಾರ್ಥ ಸಾಸಿವೆ, ಜೀರಿಗೆ, ಮೆಂತ್ಯ ಇಷ್ಟನ್ನು ಡ್ರೈ ಆಗಿ ಹುರ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಸಾಸಿವೆ, ಜೀರಿಗೆ, ಮೆಂತ್ಯ ಇಷ್ಟನ್ನು ಹುರ್ಕೋಬೇಕು. ಎಲ್ಲ ಹುರಿದಾಗಿದೆ. ಇದೊಂದು ಪ್ಲೇಟಿಗೆ ತಗೊಳ್ಳೋಣ. ಉಪ್ಪಿನಕಾಯಿಗೆ ಅಂತ ಹುರಿದ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈಗ ಉಪ್ಪು ಪುಡಿ ಮಾಡಿದೆ ಈ ಜಾರಲ್ಲಿ ಉಪ್ಪಿನಕಾಯಿಗೆ ಅಂತ, ಇದರಲ್ಲೇ ಇದೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಈಗ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಈ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿಗೆ ಸೇರಿಸೋಣ. ಮೊದಲಿಗೆ ಉಪ್ಪು, ಆಮೇಲೆ ಬೇಕಿದ್ರೆ ಮತ್ತೆ ಸೇರಿಸ್ಕೋಬೋದು. ಮತ್ತು ಅಚ್ಚ ಖಾರದ ಪುಡಿ, ಉಪ್ಪಿನಕಾಯಿ ಮಸಾಲೆ, ಸಾಸಿವೆ, ಜೀರಿಗೆ, ಮೆಂತ್ಯ, ಇದೆಲ್ಲ ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಇಂಗು ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಬೇಕು. ಸಾಸಿವೆ, ಇಂಗು ಇದೆರಡನೇ ಎಣ್ಣೆ ಬಿಸಿ ಮಾಡಿ ಒಗ್ಗರಣೆ ಮಾಡಿ, ಮತ್ತು ಅದು ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದಕ್ಕೆ ಬಾಣಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಸಾಸಿವೆ, ಇಂಗು, ಈಗ ಫ್ಲೇಮ್ ಆಫ್ ಮಾಡಿ ಎಣ್ಣೆ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಬೇಕು. ಉಪ್ಪಿನಕಾಯಿ ಈಗ ರೆಡಿ ಆಗಿದೆ. ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಇದೆ.
ನಾನು ಒಗ್ಗರಣೆ ಹಾಕಿದ ಎಣ್ಣೆ ಕೂಡ ಕಂಪ್ಲೀಟಾಗಿ ಆರಿ ತಣ್ಣಗಾಗಿದೆ. ಇದನ್ನೀಗ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ತುಂಬಿ ಇಡಬೇಕು. ನಾನು ಮಾಡಿರೋ ಮೆಥಡಲ್ಲಿ ಉಪ್ಪಿನಕಾಯಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.